ಅಥಣಿ ಹೆಸ್ಕಾಂ ಭ್ರಷ್ಟಾಧಿಕಾರಿ ಎಇ ಜಿವಿ ಸಂಪಣ್ಣವರ ವರ್ಗಾವಣೆಗೆ ರೈತ ಸಂಘದ ಪ್ರೀತಿ ಪೂಜಾರಿ ಆಗ್ರಹ. ಅಥಣಿ ತಾಲೂಕಿನ ಐಗಳಿ ಉಪವಿಭಾಗದಲ್ಲಿ ಎಇ ಆಗಿ ಹಾಗೂ ಅಥಣಿ ವಿಭಾಗದಲ್ಲಿ ಇಇ ಆಗಿ ಕಾರ್ಯನಿರ್ವಹಿಸುತ್ತಿರುವ ಜಿವಿ ಸಂಪಣ್ಣವರ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕೆಂದು ರೈತ ಸಂಘದ ಮುಖಂಡೆ ಪ್ರೀತಿ ಪೂಜಾರಿ ಆಗ್ರಹಿಸಿದ್ದಾರೆ. ಜಿವಿ ಸಂಪಣ್ಣವರ ಅವರು 2018 ರಿಂದ 2021 ಆಗಸ್ಟ್ ವರೆಗೆ ಅಥಣಿ ವಿಭಾಗ ವ್ಯಾಪ್ತಿಯಲ್ಲಿ ಯುನಿಪ್ ಕೆಪೆಕ್ಸ್ ಅಡಿಷನಲ್ ಟಿಸಿ ವಾಟರ್ ಸಪ್ಲೈ ಗಂಗಾ ಕಲ್ಯಾಣಂ ಓಟಿಎಂ ಫ್ಲಡ್ ಹಾಗೂ ಪಿಎಂಆರ್ಇಎ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆಸಿದ ಆರೋಪದ ಮೇಲೆ ಈ ಹಿಂದೆ ಅಮಾನತುಗೊಂಡಿದ್ದರು. ಇಂತಹ ಆರೋಪ ಎದುರಿಸಿದ ಅಧಿಕಾರಿ ಮತ್ತೆ ಅಥಣಿ ವಿಭಾಗದಲ್ಲೇ ಕಾರ್ಯನಿರ್ವಹಿಸುತ್ತಿರುವುದು ಖಂಡನೀಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅಧಿಕಾರಿ ಮತ್ತೆ ಅಥಣಿಗೆ ಬಂದರೆ ಹಿಂದಿನ ಭ್ರಷ್ಟಾಚಾರದ ದಾಖಲೆಗಳನ್ನು ತಿರುಚುವ ಸಾಧ್ಯತೆ ಇದೆ. ಆದ್ದರಿಂದ ಅವರನ್ನು ತಕ್ಷಣ ಅಥಣಿ ತಾಲೂಕಿನಿಂದ ಬೇರೆಡೆಗೆ ವರ್ಗಾವಣೆ ಮಾಡಬೇಕು. ಇಲ್ಲವಾದರೆ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಹೆಸ್ಕಾಂ ವ್ಯವಸ್ಥಾಪಕರು, ಹೆಸ್ಕಾಂ ಅಧ್ಯಕ್ಷರು, ತಾಂತ್ರಿಕ ನಿರ್ದೇಶಕರು ಹಾಗೂ ಪ್ರಧಾನ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಲಾಗಿದೆಯಾದರೂ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಮೇಲಾಧಿಕಾರಿಗಳು ಜಿವಿ ಸಂಪಣ್ಣವರ ಪರ ನಿಂತಿರುವಂತೆ ಕಾಣಿಸುತ್ತಿದೆ ಎಂದು ಪ್ರೀತಿ ಪೂಜಾರಿ ಹೇಳಿದ್ದಾರೆ. ಇಂಥ ಭ್ರಷ್ಟ ಅಧಿಕಾರಿಗಳಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಆದ್ದರಿಂದ ಜಿವಿ ಸಂಪಣ್ಣವರನ್ನು ತಕ್ಷಣ ವರ್ಗಾವಣೆ ಮಾಡಿ ಅಥಣಿ ತಾಲೂಕಿನ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದವರು ನಮ್ಮ ಸುದ್ದಿವಾಹಿನಿ ಮುಖಾಂತರ ಆಗ್ರಹಿಸಿದ್ದಾರೆ. ವರದಿ ಆಸ್ಮಾ ಕಮಲನವರ.